ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಶಾಸಕ ನಂಜೇಗೌಡ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ನೂತನ ಐಟಿಐ ಕಾಲೇಜು ಕಟ್ಟಡ ಕಾರ್ಮಿಕರ ವಸತಿ ಶಾಲೆಯ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಉಚಿತ ಬಿರಿಯಾನಿ ಹಾಗೂ ಸೀರೆ ವಿತರಣೆ ಮಾಡಿದ ಪರಿಣಾಮ ಬೇರು ಬಿಸಿಲಿನಲ್ಲೂ ಗ್ರಾಮಸ್ಥರು ಬಿಸಿ ಬಿಸಿ ಬಿರಿಯಾನಿ ಹಾಗೂ ಸೀರೆಗಳಿಗಾಗಿ ಮುಗಿಬಿದ್ದರು. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಆಗಾಗ ಭೇಟಿಯಾಗಿ ಕಾನೂನು ಹೋರಾಟದ ಕುರಿತು ಚರ್ಚಿಸುತ್ತಿದ್ದಾರೆ. ಅಲ್ಲದೆ ಸತತವಾಗಿ ಜೈಲಿಗೆ ಭೇಟಿ ನೀಡುತ್ತಿರುವ ವಿಜಯಲಕ್ಷ್ಮಿಗೆ ಈ ಬಾರಿ ನಟ ಧನ್ವೀರ್ ಕೂಡ ಸಾಥ್ ನೀಡಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ. ತುಮಕೂರಿನ ಪ್ರೇಮಿಗಳಿಬ್ಬರು ಪ್ರೀತಿಸಿ ಮದುವೆಯಾದ ಬಳಿಕ ನಮಗೆ ಜೀವ ಭಯವಿದೆ, ನಮಗೆ ಜೀವ ರಕ್ಷಣಾ ಕೊಡಿ ಎಂದು ಮೈಸೂರಿನ ಎಸ್ಪಿ ಕಚೇರಿಗೆ ರಕ್ಷಣೆ ನೀಡಿ ಎಂದು ಎಸ್ಪಿ ಕಚೇರಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಯುವತಿ ಕೃಪಾ, ಯುವಕ ಧರ್ನೀಶ್ ಇಬ್ಬರು ಕೂಡ ಒಂದೇ ಗ್ರಾಮ ಹಾಗೂ ಒಂದೇ ಜಾತಿಯವರಾದರೂ ಮನೆಯಲ್ಲಿ ತಂದೆ ತಾಯಿ ಒಪ್ಪದ ಕಾರಣ ಮಹದೇಶ್ವರ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ರು. ಈ ಹಿನ್ನೆಲೆ ಯುವತಿ ತಂದೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ನಾವಿಬ್ಬರು ಪರಸ್ಪರವಾಗಿ ಇಷ್ಟಪಟ್ಟು ಮದುವೆಯಾಗಿದ್ದೇವೆ, ನಮಗೆ ನನ್ನ ತಂದೆಯಿಂದ ಜೀವ ಭಯವಿದೆ, ಹಾಗಾಗಿ ನಮಗೆ ರಕ್ಷಣೆ ಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ತುಮಕೂರಿಂದ ಬಂದಿರೋದು, ತುಮಕೂರು ಹತ್ರ ಚೇಳೂರ್ ಹತ್ರ ಸಂಗನಹಳ್ಳಿ ಅಂತ. ಹೀಗೆ ಪ್ರೀತಿಸಿ ಮದುವೆ ಆಗಿದ್ವು. ಸ್ವಲ್ಪ ಫ್ಯಾಮಿಲಿಗೆ ತುಂಬ ತಟ್ಟು, ನಮಗೂ ತುಂಬ ತಟ್ಟಿದೆ. ಅವ್ರ ಅಪ್ಪ ಅಮ್ಮಂಗೆ ಒಪ್ಪಿಗೆ ಇಲ್ಲ, ಹಾಗಾಗಿ ತುಂಬಾ ತಟ್ಟಿರೋದ್ರಿಂದ ಎಸ್ ಪಿ ಆಫೀಸ್ಗೆ ಬಂದು ಸರೆಂಡರ್ ಆಗಿದ್ದೀವಿ ಮೈಸೂರಲ್ಲಿ. ಇವಾಗ ಇಲ್ಲಿಂದನ ನಮ್ಗೆ ಏನು ಪರಿಹಾರ ಮಾಡಬೇಕು ಅದನ್ನು ಇಬ್ಬರು ಪ್ರೀತಿಸಿ ಒಪ್ಪಿ ಮದುವೆ ಆಗಿದ್ದೀವಿ. ಅದರಿಂದ ನಾವು ಇವಾಗ ಬಂದಿದ್ದೀವಿ, ಇಲ್ಲಿ ಏನು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಅಂತ. 2 ವರ್ಷ ಆಯ್ತು, 3 ವರ್ಷ ಆಯ್ತು. ಹುಡುಗಿಯವರಪ್ಪ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಮಿಸ್ಸಿಂಗ್ ಏನಿಲ್ಲ, ಮದುವೆ ಆಗಿದ್ದೀವಿ. ಇವಾಗ ಬಂದು ಇಲ್ಲಿ ಮಿಸ್ಸಿಂಗ್ ಏನಿಲ್ಲ, ಮೇಜರ್ ಇದ್ದೀವಿ, ಮದುವೆ ಆಗಿದ್ದೀವಿ. ಹಂಗಾಗಿ ಸಮಸ್ಯೆ ಇಲ್ಲ, ಮದುವೆ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಇಷ್ಟ ಇಲ್ವಂತೆ, ನಮ್ಗೆ ಇಷ್ಟ ಇದೆ, ನಾವಿಬ್ರು ಒಪ್ಪೆ ಮದುವೆ ಆಗಿದ್ದೀವಿ ಅಷ್ಟೇ. ತುಮಕೂರಲ್ಲಿ ಕಂಪ್ಲೇಂಟ್ ಆಗಿಲ್ಲ, ಮಿಸ್ಸಿಂಗ್ ಅಂತ ಪಿಣಿಯ ಇಂಡಸ್ಟ್ರಿಯಲ್ಲಿ ಕಂಪ್ಲೇಂಟ್ ಆಗಿದೆ ಬೆಂಗಳೂರು. ಈಗ ಮದುವೆ ಮಾಡಿಸಾದ್ಮೇಲೆ ಫೋನ್ಗೆಲ್ಲ ಫೋಟೋಸ್ ಎಲ್ಲ ಹೋದಾದ್ಮೇಲೆ ಅವರು. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ ಹೊಸದಾಗಿ ಕಟ್ಟಡ ನಿರ್ಮಿಸಿ 6 ತಿಂಗಳಾದರೂ ಉದ್ಘಾಟನೆ ಭಾಗ್ಯ ಕೂಡಿ ಬಂದಿಲ್ಲ. ಹಲವು ಬಾರಿ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ದೇವರಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ಹಾಗೂ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಅವರಿಗೂ ಮನವಿ ಮಾಡಿದ್ದೇವೆ. ಆದರೆ ಯಾವ ಪ್ರಯೋಜನವೂ ಆಗಿಲ್ಲ. ತುರ್ತು ಚಿಕಿತ್ಸೆಗಾಗಿ ರೋಗಿಗಳು ಆಸ್ಪತ್ರೆಗೆ ಬಂದರೆ ಹೆಣವಾಗಿ ವಾಪಸ್ ಹೋಗುವಂತಾಗಿದೆ. ತಕ್ಷಣವೇ ಆಸ್ಪತ್ರೆ ಉದ್ಘಾಟನೆ ಮಾಡಬೇಕು ಎಂದು ತಹಶೀಲ್ದಾರರ ಮೂಲಕ ಮನವಿ ಮಾಡಿದ್ರು. ಅಲ್ಲದೆ ಇದೇ ತಿಂಗಳ 30ರ ಒಳಗಾಗಿ ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆ ಮಾಡದಿದ್ರೆ ಧರಣಿ ಹಾಗೂ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕರ್ನಾಟಕ ಸೇನೆ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದು, ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಕಳೆದ ವರ್ಷ ಮಾರ್ಚ್ನಲ್ಲಿ 25,000 ಕನಿಷ್ಠ ವೇತನ ನಿಗದಿ ಮಾಡಲಾಗಿತ್ತು. ಆದರೆ 1 ವರ್ಷ ಕಳೆದರೂ ಸಹ ಕನಿಷ್ಠ ವೇತನ ಜಾರಿ ಮಾಡಿಲ್ಲ. ಜೊತೆಗೆ ಹಾಸ್ಟೆಲ್ಗಳಲ್ಲಿನ ಸಿಬ್ಬಂದಿ ಕಡಿತ ಆದೇಶವನ್ನು ಸಹ ತಕ್ಷಣ ವಾಪಸ್ ಪಡೆಯುವುದರ ಜೊತೆಗೆ ಕನಿಷ್ಠ ವೇತನ ಜಾರಿಗೆ ಸರ್ಕಾರ ಮುಂದಾಗಬೇಕು ಎಂದು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಆಗ್ರಹಿಸಿದ್ದಾರೆ.
ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 20 ಪ್ರತ್ಯೇಕ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹುಮನಾಬಾದ್ ಉಪವಿಭಾಗ ಪೊಲೀಸ್ ಠಾಣೆಗಳಲ್ಲಿನ 20 ಪ್ರತ್ಯೇಕ ಪ್ರಕರಣಗಳನ್ನು ಭೇದಿಸಿ 11 ಲಕ್ಷ ರೂಪಾಯಿ ನಗದು, 119 ಗ್ರಾಂ ಬಂಗಾರ, 49 ಮೊಬೈಲ್ ಫೋನ್ ಸೇರಿದಂತೆ ಬರೋಬ್ಬರಿ 36 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ಹುಮನಾಬಾದ್ನಲ್ಲಿ ಡಿವೈಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಪ್ರದೀಪ್ ಗುಂಟಿ ಸುದ್ದಿಗೋಷ್ಠಿ ನಡೆಸಿ ಅಧಿಕಾರಿಗಳ ಕಾರ್ಯಾಚರಣೆಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರಾಸಾಯನಿಕ ತುಂಬಿದ ಟ್ಯಾಂಕರ್ ಸ್ಫೋಟಗೊಂಡ ಪರಿಣಾಮ ಟ್ಯಾಂಕರ್ ಹೊತ್ತೊಯ್ಯುತ್ತಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಂಚನಬಾಗಿಲು ಬಳಿ ನಡೆದಿದೆ. ಟ್ಯಾಂಕರ್ನಲ್ಲಿ ರಾಸಾಯನಿಕ ಇದ್ದ ಹಿನ್ನೆಲೆ ಸ್ಫೋಟವಾಗ್ತಿದ್ದಂತೆ ಬೆಂಕಿ ಸಂಪೂರ್ಣ ಟ್ಯಾಂಕರ್ ಆವರಿಸಿದ್ದು ಹತ್ತಿರ ಹೋಗದಂತ ಸ್ಥಿತಿ ಎದುರಾಗಿದ್ದು ಚಾಲಕನ ಸುಳಿವು ಸಿಗದಂತಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಅಂಕೋಲಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಧುಗಿರಿಯ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾಗಿದ್ದ ಕಾಂತಮ್ಮ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆ ಅಂಚೆದೊಡ್ಡಿ ಗ್ರಾಮದ ನಿವಾಸಿ ಕಾಂತಮ್ಮ ಅವರು ಕಳೆದ 1 ವರ್ಷಗಳಿಂದ ಮಧುಗಿರಿಯಲ್ಲಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇನ್ನು ಮಧುಗಿರಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ವಸತಿ ಗೃಹದಲ್ಲಿ ವಾಸವಿದ್ದ ನ್ಯಾಯಾಧೀಶೆ ಕಾಂತಮ್ಮ ಇಂದು ಮೃತಪಟ್ಟಿದ್ದಾರೆ. ಬೆಂಗಳೂರು ಹೊರವಲಯದ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ವೈದ್ಯರು, ಸ್ಟಾಫ್ ನರ್ಸ್ ಹಾಗೂ ಸ್ಕ್ಯಾನಿಂಗ್ ಎಕ್ಸ್ರೇ ಸಿಬ್ಬಂದಿಯನ್ನ ಜನಗಣತಿ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಇದರಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಸಿಬ್ಬಂದಿ ಇಲ್ಲದೆ ರೋಗಿಗಳು ಪರದಾಡ್ತಿದ್ದಾರೆ. ಸಾರ್ವಜನಿಕರ ಪ್ರಾಣಕ್ಕಿಂತ ಜನಗಣತಿಯ ಮುಖ್ಯವೇ ಎಂದು ರೋಗಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಳ್ಳಿಗಾಡಿನ ಬಡ ರೋಗಿಗಳ ಹಿತ ಮರೆತು ಜಿಲ್ಲಾಡಳಿತ ಜನವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂಬ ಆರೋಪಿಸಲಾಗಿದೆ. ಇದು 100 ಬೆಡ್ಗಳ ಆಸ್ಪತ್ರೆಯಾಗಿದ್ರೂ ಸದ್ಯ ಸ್ಕ್ಯಾನಿಂಗ್, ಎಕ್ಸ್ರೇ ಮತ್ತು ಮೆಡಿಕಲ್ ವಿಭಾಗಗಳು ಬಹುತೇಕ ಬಂದ್ ಆಗಿವೆ. ಬೆಳಗ್ಗೆ 8 ಗಂಟೆಯಿಂದ ಕಾಯ್ದಿದ್ರೂ ವೈದ್ಯರು ಸಿಗದೆ ಮಹಿಳೆಯರು, ಪುಟ್ಟ ಮಕ್ಕಳು ಹಾಗೂ ವಯೋವೃದ್ಧರು ಹೈರಾಣಾಗಿದ್ದಾರೆ. ನೆಲಮಂಗಲ ನಗರದ ಮಧ್ಯಭಾಗದಲ್ಲಿರುವ ಜಕ್ಕಸಂದ್ರ ಬಡಾವಣೆಯಲ್ಲಿ ಕುಡಿಯುವ ನೀರು ಹಾಗೂ ಗೃಹ ಬಳಕೆಯ ನೀರಿಲ್ಲದೆ ನಿವಾಸಿಗಳು ತೀವ್ರ ಪರದಾಡುತ್ತಿದ್ದಾರೆ. ನೀರಿನ ಸಮಸ್ಯೆಯಿಂದ ಸಿಡಿದಿದ್ದ ಸಾರ್ವಜನಿಕರು ಇಂದು ನೆಲಮಂಗಲ ನಗರಸಭೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನಾಕಾರರು ಸ್ಥಳೀಯ ವಾಟರ್ ಮ್ಯಾನ್ ಕೊರಳಿಗೆ ಹೂವಿನ ಹಾರ ಹಾಕುವ ಮೂಲಕ ವ್ಯಂಗ್ಯವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ ಗಮನ ಸೆಳೆದಿದ್ದಾರೆ. ಕೂಡಲೇ ಬಡಾವಣೆಗೆ ಸಮರ್ಪಕವಾಗಿ ನೀರು ಪೂರೈಸಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ತೀವ್ರಗೊಳಿಸುವುದಾಗಿ ನಿವಾಸಿಗಳು ಎಚ್ಚರಿಸಿದ್ದಾರೆ. ರಣಬಿಸಿಲಿನ ಹೊಡೆತಕ್ಕೆ ಗಡಿ ಜಿಲ್ಲೆ ಬೀದರ್ ಅಕ್ಷರಶಃ ತತ್ತರಿಸಿದೆ. ಜಿಲ್ಲೆಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು, ಬಸವ ಕಲ್ಯಾಣ, ಔರದಾ, ಬಾಲ್ಕಿ, ಹುಮನಾಬಾದ್ ಹಾಗೂ ಬೀದರ್ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ 40 ರಿಂದ 44 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗುತ್ತಿದೆ. ಇದರಿಂದ ಜನರು ಮನೆಯಿಂದ ಹೊರಬರಲು ಹಿಂದೇಟು ಹಾಕಿದ್ದು, ಬಿಸಿಲಿನಿಂದ ರಕ್ಷಣೆ ಪಡೆಯಲು ಟೋಪಿ ಹಾಗೂ ಛತ್ರಿಗಳ ಮೊರೆ ಹೋಗುತ್ತಿದ್ದಾರೆ. ಜೊತೆಗೆ ತಂಪು ಪಾನೀಯ, ಕಬ್ಬಿನ ಜ್ಯೂಸ್, ಕಲ್ಲಂಗಡಿ, ಎಳನೀರು, ನಿಂಬೆಹಣ್ಣು ಶರ್ಬತ್, ಐಸ್ ಕ್ರೀಂ ಅಂಗಡಿಗಳು ಹೌಸ್ಫುಲ್ ಆಗ್ತಿದೆ. ಇಂದು ಹಾಗೂ ನಾಳೆ ಕೂಡ ಹೀಟ್ ವೇವ್ ಆರೆಂಜ್ ಅಲರ್ಟ್ ಎಂದು ಹವಾಮಾನ ಇಲಾಖೆ ಘೋಷಿಸಿದೆ. ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದರ ಜೊತೆಗೆ ಅನವಶ್ಯಕವಾಗಿ ಮನೆಯಿಂದ ಹೊರಬಾರದಂತೆ ಡಿಸಿ ಜಿಲ್ಲೆಯ ಜನರಿಗೆ ಸೂಚನೆ ನೀಡಿದ್ದಾರೆ. ರಾಯರ ದಿನವೇ ಮಂತ್ರಾಲಯದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಬೊಲೆರೋ ವಾಹನಕ್ಕೆ ಸಿಮೆಂಟ್ ಹಾಗೂ ಜಲ್ಲಿಕಲ್ಲು ಟ್ಯಾಂಕರ್ ಡಿಕ್ಕಿಯಾಗಿ ಬೊಲೆರೋದಲ್ಲಿದ್ದ ರಾಯರ ದರ್ಶನಕ್ಕೆ ಬರ್ತಿದ್ದ ಭಕ್ತರು ಮೃತಪಟ್ಟಿರುವ ಘಟನೆ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯ ತಾಲೂಕು ಕಲ್ಲುದೇವಗುಡ್ಡ ಬಳಿ ನಡೆದಿದೆ. ರಾಯರ ದರ್ಶನಕ್ಕೆ ಹೋಗ್ತಿದ್ದ ಮಾರ್ಗ ಮಧ್ಯದಲ್ಲಿ ಅಪಘಾತ ಸಂಭವಿಸಿ ಬೊಲೆರೋದಲ್ಲಿದ್ದ 21 ಜನರಲ್ಲಿ ಒಂದೇ ಕುಟುಂಬದ 8 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಗಾಯಾಳುಗಳನ್ನು ಎಮಿಗನೂರು, ಕರ್ನೂಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಸ್ಥಳಕ್ಕೆ ಮಂತ್ರಾಲಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಪಾದಾಚಾರಿಗೆ ಕ್ರೇನ್ ಡಿಕ್ಕಿಯಾದ ಪರಿಣಾಮ ವ್ಯಕ್ತಿ ಮೃತಪಟ್ಟಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದಿದೆ. ಅಪಘಾತದಲ್ಲಿ ಸಾಗರ ತಾಲೂಕು ಹುಲಿಮನೆ ಗ್ರಾಮದ ಲಕ್ಷ್ಮಣ ಮೃತಪಟ್ಟಿದ್ದಾರೆ. ಹುಲಿಮನೆ ಗ್ರಾಮದಿಂದ ಸಾಗರಕ್ಕೆ ಕೆಲಸಕ್ಕೆ ಬಂದಿದ್ದ ವೇಳೆ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಲಕ್ಷ್ಮಣ್ ಎಂಬಾತನನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಮುನ್ನವೇ ಮೃತಪಟ್ಟಿದ್ದಾರೆ. ಇನ್ನು ರಸ್ತೆ ಅಪಘಾತವಾದರೂ ಕೇಸ್ ದಾಖಲಿಸಿಕೊಳ್ಳಲು ಪೊಲೀಸರು ವಿಳಂಬ ಮಾಡಿದ ಹಿನ್ನೆಲೆ ಲಕ್ಷ್ಮಣ್ ಸಂಬಂಧಿಕರು ಸಾಗರ ಟೌನ್ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿದ್ದಾರೆ. ವ್ಯಕ್ತಿ ಸಾವನ್ನಪ್ಪಿದ್ರೂ ಕೇಸ್ ದಾಖಲಿಸಲು ಪೊಲೀಸರ ವಿಳಂಬ ಮಾಡಿದ್ದಾರೆಂದು ಸಾಗರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಎಎಸ್ಪಿ ಆಗಮಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ವಚನಾನಂದ ಶ್ರೀಗಳು ಸಮಾಜ ಹೊಡೆಯುವ ಕೆಲಸ ಮಾಡಿದ್ದಕ್ಕೆ ಸಮಾಜವೇ ಹೊರಹಾಕಿದೆ. ಆದರೂ ಕೂಡ ನೈತಿಕತೆ ಇಲ್ಲದೆ ಮಠದಲ್ಲೇ ಇದ್ದಾರೆ ಎಂದು ಪಂಚಮಸಾಲಿ ಪೀಠದ ಟ್ರಸ್ಟಿ ಎಚ್.ಎಸ್. ನಾಗರಾಜ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ಆಗಲು ವಚನಾನಂದ ಸ್ವಾಮೀಜಿಯೇ ಕಾರಣ. ನಿಮ್ಮನ್ನ ಪೀಠದಲ್ಲಿ ಕೂರಿಸಿದ ಉದ್ದೇಶ ಬೇರೆ, ನೀವು ಮಾಡ್ತಿರೋದು ಬೇರೆ. ಮಾನ ಮರ್ಯಾದೆ ಇದ್ರೆ ಮಠ ಬಿಟ್ಟು ಗೌರವಯುತವಾಗಿ ಹೋಗಬೇಕು. ಲೆಕ್ಕ ಕೊಡಿ ಎಂದು ಒಂದು ತಂಡ ರೆಡಿ ಮಾಡಿದ್ದೀರಾ. ಅವರು ಲೆಕ್ಕ ಕೇಳುವವರಲ್ಲ, ಇದನ್ನೆಲ್ಲ ಗುಳು ಮಾಡೋರು ಎಂದು ಪಂಚಮಸಾಲಿ ಪೀಠದ ಟ್ರಸ್ಟಿ ಎಚ್.ಎಸ್. ನಾಗರಾಜ್ ಕಿಡಿಕಾರಿದ್ದಾರೆ. ಸಮಾಜದ ಮುಖಂಡರು ಇವತ್ತು ವಚನಾನಂದ ಸ್ವಾಮಿಯನ್ನ ಉಚ್ಚಾಟನೆಯನ್ನ ಮಾಡಲಾಗಿದೆ. ಇವತ್ತು ಉಚ್ಚಾಟನೆಯನ್ನ ಮಾಡಿದ ನಂತರವೂ ಕೂಡ ಯಾವುದೇ ಒಂದು ನೈತಿಕತೆ ಇಲ್ಲದೆ, ಸಮಾಜಕ್ಕೆ ಗೌರವವನ್ನು ಕೊಡದೆ, ಸಮಾಜದ ತೀರ್ಮಾನಕ್ಕೆ ಗೌರವಿಸದೆ ಇವತ್ತು ಸಮಾಜ ಒಡೆಯುವ ಕೆಲಸವನ್ನು ಮಾಡ್ತಿರುವಂಥ ಸ್ವಾಮೀಜಿಗೆ ಇವತ್ತು ಸಮಾಜ ಹೊರ ಹಾಕಿದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಯಾಕೆ ಈ ನಿರ್ಣಯವನ್ನು ನಾವು ತೆಗೆದುಕೊಂಡ್ವಿ, ಇದಕ್ಕೆ ಕಾರಣೀಕರ್ತರು ಯಾರು, ಇಷ್ಟೆಲ್ಲ ವಿದ್ಯಮಾನಗಳು ಆಗಲಿಕ್ಕೆ ಮೂಲ ಕಾರಣೀಕರ್ತರು ವಚನಾನಂದ ಸ್ವಾಮಿ. ನಿಮಗೆ 8 ವರ್ಷ ನಾವು ಸಮಾಜವನ್ನು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಏನು ವಿಶಾಲವಾಗಿ ಹರಡಿರೋಂಥ ಈ ಪಂಚಮಸಾಲಿ ಸಮಾಜವನ್ನು, ಸ್ವಾಭಿಮಾನಿ ಸಮಾಜವನ್ನು ಒಳ್ಳೆ ದಾರಿಗೆ ತೆಗೆದುಕೊಂಡು ಗಲ್ಫ್ ರಾಷ್ಟ್ರಗಳ ಮಧ್ಯೆ ಯುದ್ಧ ಸಂಘರ್ಷ ಮುಂದುವರೆದ ಪರಿಣಾಮ ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗ್ತಿದ್ದ ಅಕ್ಕಿ ಸ್ಥಗಿತವಾದ ಹಿನ್ನೆಲೆ ಭತ್ತದ ದರ ಕುಸಿತ ಕಂಡಿದೆ. ಯಾದಗಿರಿಯ ವಡಗೇರ, ಬಿರನಾಳ ಸೇರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಭತ್ತ ಬೆಳೆದಿದ್ದ ರೈತರು ಕಂಗಾಲಾಗಿದ್ದಾರೆ. ಕಳೆದ ವರ್ಷ 75 ಕೆಜಿ ಭತ್ತಕ್ಕೆ 1,700 ರೂಪಾಯಿಯಿಂದ 1,850 ರೂಪಾಯಿ ಇತ್ತು. ಆದರೆ ಇದೀಗ 75 ಕೆಜಿ ಭತ್ತಕ್ಕೆ 1,500 ರೂಪಾಯಿಯಿಂದ 1,650 ರೂಪಾಯಿಗೆ ಇಳಿದಿದೆ. ಎಕರೆಗೆ 50,000 ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ಇದೀಗ ದಿಢೀರ್ ಕುಸಿತ ಕಂಡಿದೆ. ರೈತರು ಮಳೆ ಬರುವ ಆತಂಕದಲ್ಲಿ ಭತ್ತ ಸಂಗ್ರಹಿಸಿ ಇಡಲು ಜಾಗವಿಲ್ಲ, ಕಡಿಮೆ ಬೆಲೆಗೆ ಮಾರುವ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಭತ್ತ ಖರೀದಿ ಕೇಂದ್ರ ತೆರೆದು ಭತ್ತವನ್ನ ಖರೀದಿಸುವಂತೆ ಸರ್ಕಾರಕ್ಕೆ ಅನ್ನದಾತರು ಆಗ್ರಹಿಸಿದ್ದಾರೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೈತಪ್ಪಿದ ವಿಚಾರವಾಗಿ ಮಾಲೂರು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಯೀಂ ಸಾಮಾಜಿಕ ಜಾಲತಾಣದಲ್ಲಿ ಹರಿಹಾಯ್ದಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ ಟಿಕೆಟ್ ಶಾಮನೂರು ಕುಟುಂಬಕ್ಕೆ ಮಾರಾಟವಾಗಿದೆ ಎಂದು ನಯೀಂ ಪೋಸ್ಟ್ ಮಾಡಿದ್ದು, ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಡಿಕೆ ಶಿವಕುಮಾರ್, ಉಸ್ತುವಾರಿ ಸುರ್ಜೇವಾಲ್ ಹಾಗೂ ಅಭಿಷೇಕ್ ದತ್ ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಸೇವ್ ಕಾಂಗ್ರೆಸ್ ಜಸ್ಟಿಸ್ ಟು ಮೈನಾರಿಟೀಸ್ ಎಂಬ ಘೋಷಣೆಯೊಂದಿಗೆ ಅಲ್ಪಸಂಖ್ಯಾತರ ಪರ ಬ್ಯಾಟ್ ಬೀಸಲು ಹೋಗಿ ಪಕ್ಷದ ನಾಯಕರ ವಿರುದ್ಧವೇ ತಿರುಗಿಬಿದ್ದಿದ್ದಾರೆ.
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಪಿಜಿ ಅಭಾವ ತೀವ್ರಗೊಂಡಿದ್ದು ಮನೆಗಳಿಗೆ ಸಿಲಿಂಡರ್ ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಕಡೂರು ಪಟ್ಟಣದ ಸೋಮೇಶ್ವರ ಗ್ಯಾಸ್ ಏಜೆನ್ಸಿ ಮುಂಭಾಗ ಸಿಲಿಂಡರ್ ಪಡೆಯಲು ಗ್ರಾಹಕರು ಬೆಳ್ಳಂಬೆಳಗ್ಗೆಯಿಂದ ರಾತ್ರಿವರೆಗೂ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಜಿಲ್ಲಾಧಿಕಾರಿಗಳು ಪೂರೈಕೆ ಸುಗಮಗೊಳಿಸಲು ಆದೇಶ ನೀಡಿದ್ರೂ ಏಜೆನ್ಸಿಗಳು ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ದಾಸ್ತಾನು ಇದ್ದರೂ ಕೃತಕ ಅಭಾವ ಸೃಷ್ಟಿಸಲಾಗುತ್ತಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗೃಹಿಣಿಯರು ಮತ್ತು ಕೆಲಸಕ್ಕೆ ಹೋಗುವವರು ದಿನವಿಡೀ ಸಾಲಿನಲ್ಲಿ ನಿಂತು ಕೆಲಸ ಕಾರ್ಯ ಬಿಟ್ಟು ಪರದಾಡುವಂತಾಗಿದೆ. ಬಳ್ಳಾರಿಯ ಕೆಐಎಡಿಬಿ ವಲಯ ಕಚೇರಿಯಲ್ಲಿ ಬರೋಬ್ಬರಿ 17 ಕೋಟಿ ವಂಚನೆ ನಡೆದಿದೆ. ಗುತ್ತಿಗೆ ಆಧಾರಿತ ಲಿಟರೇಟ್ ಅಸಿಸ್ಟೆಂಟ್ ಎಚ್ವಿ ಸಂತೋಷ್ ಕುಮಾರ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೂವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಅಧಿಕಾರಾವಧಿಯಲ್ಲಿ ನಕಲಿ ಸಹಿ ಬಳಸಿ ಹಣ ವರ್ಗಾಯಿಸಲಾಗಿದೆ. ಈ ಕೃತ್ಯದಲ್ಲಿ ಕಚೇರಿಯ ಓರ್ವ ಕಾಯಂ ನೌಕರ ಹಾಗೂ ಬ್ಯಾಂಕ್ ಸಿಬ್ಬಂದಿಯು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ವಂಚಿಸಿದ ಹಣದಲ್ಲಿ ಆರೋಪಿ ತನ್ನ ಪತ್ನಿ ಮತ್ತು ಸಂಬಂಧಿಕರ ಹೆಸರಲ್ಲಿ ಕೋಟಿಗಟ್ಟಲೆ ಹಣ ವರ್ಗಾಯಿಸಿದ್ದಾನೆ. ಬಳ್ಳಾರಿಯಲ್ಲಿ 3 ಕೋಟಿ ಮೌಲ್ಯದ ಮನೆ ನಿರ್ಮಾಣ ಹಾಗೂ 19ಕ್ಕೂ ಹೆಚ್ಚು ವಾಹನಗಳನ್ನು ಇತರರ ಹೆಸರಲ್ಲಿ ಖರೀದಿಸಿದ್ದಾನೆ. ಜಿಲ್ಲಾ ಪೊಲೀಸರಿಂದ ಪ್ರಕರಣವನ್ನ ಸಿಒಡಿಗೆ ವರ್ಗಾಯಿಸಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ಸದ್ಯ ಆರೋಪಿಯ ವಿವಿಧ ಖಾತೆಗಳಲ್ಲಿದ್ದ 60 ಲಕ್ಷ ನಗದನ್ನ ಜಪ್ತಿ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆ ಕಿಲ್ಲನಕೇರ ಗ್ರಾಮದ ಹೊಲದಲ್ಲಿ ಎಗ್ಗಿಲ್ಲದೆ ಇಸ್ಪೀಟ್ ದಂಧೆ ನಡೆದಿದೆ. ಕಾನೂನು ಬಾಹಿರವಾದ ಈ ಯಕ್ಕ ರಾಜರಾಣಿ ದಂಧೆಗೆ ಕಡಿವಾಣ ಹಾಕುವಲ್ಲಿ ಪೊಲೀಸರು ವಿಫಲವಾಗಿದ್ದಾರೆ. ತಾಯಪ್ಪ ಎಂಬಾತ ಜೂಜಾಟ ಆಡಿಸುತ್ತಿದ್ದಾನೆ ಎಂಬ ಆರೋಪ ಕೇಳಿಬಂದಿದ್ದು ಪೊಲೀಸರು ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅನ್ಯ ಧರ್ಮದ ಯುವಕನನ್ನ ಪ್ರೀತಿಸುತ್ತಿದ್ದ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬಾಗಲಕೋಟೆ ನವನಗರದ ಬಳಿ ನಡೆದಿದೆ. ನವನಗರದ ಡೋಂಗ್ರಿ ಸಾಬ್ ನದಾಫ್ ಎಂಬಾತನನ್ನ ಭೂಮಿಕಾ ಮದುವೆ ಆಗೋದಿಲ್ಲ ಎಂದು ನಿರಾಕರಿಸಿದ್ಲು. ಇದನ್ನ ತಿಳಿದ ನದಾಫ್ ಪದೇ ಪದೇ ಭೂಮಿಕಾಳನ್ನ ಸಂಪರ್ಕಿಸಿ ಮದುವೆ ವಿಷಯವಾಗಿ ಒತ್ತಡ ಹಾಕಿದ್ದು ಮದುವೆ ನಿರಾಕರಿಸಿದ್ರು ಕಿರುಕುಳ ನೀಡುತ್ತಿದ್ದ ಎಂದು ಮನನೊಂದ ಭೂಮಿಕಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆರೋಪಿ ಡೋಂಗ್ರಿ ಸಾಬ್ ನದಾಫ್ ಎಂಬಾತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆ ಸಂಬಂಧ ಬಾಗಲಕೋಟೆ ನವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಾವು ಕಡಿದು 2 ವರ್ಷದ ಮಗು ಮೃತಪಟ್ಟಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರದ ಎಸ್ಎಸ್ ನಗರದಲ್ಲಿ ನಡೆದಿದೆ. ಮನೆ ಮುಂದೆ ಮಗು ಆಟವಾಡುತ್ತಿದ್ದ ವೇಳೆ ಹಾವು ಕಚ್ಚಿ 2 ವರ್ಷದ ಭವನ್ ಎಂಬ ಮಗು ಮೃತಪಟ್ಟಿದೆ. ಮಗು ಅಳುವುದನ್ನು ಕಂಡು ತಕ್ಷಣವೇ ಸಾಗರ ಉಪವಿಭಾಗೀಯ ಆಸ್ಪತ್ರೆಗೆ ಕರೆದೊಯ್ದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ 2 ವರ್ಷದ ಭವೀನ್ ಸಾವನ್ನಪ್ಪಿದ್ದಾನೆ. ಇನ್ನು ಘಟನೆ ಸಂಬಂಧ ಸಾಗರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಂಚ ಕೇಳಿದ ಅಧಿಕಾರಿಗೆ ರೈತನೋರ್ವನು ಚಳಿ ಬಿಡಿಸಿರುವ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ಪೌತಿ ಖಾತೆ ಮಾಡಿಸಿಕೊಡಲು ಲಂಚ ಕೇಳಿದ ಅಧಿಕಾರಿಗೆ ರೈತ ನಮ್ಮ ಬಳಿಗೆ ಲಂಚ ಕೇಳಿದ್ರೆ ರೈತರು ಹಣವನ್ನ ಎಲ್ಲಿಂದ ತರೋದು, ಆರೈ ನೀವೇನು ಮಾಡ್ತಿದ್ದೀರಾ ಎಂದು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮ ಲೆಕ್ಕ ಅಧಿಕಾರಿ ಲಂಚ ಕೇಳಿದ ಸಾಕ್ಷಿಯನ್ನ ರೈತ ಶಾಸಕ ರಂಗನಾಥ್ ಮುಂದಿಟ್ಟಿದ್ದು ರೈತನ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿದ ಶಾಸಕ ರಂಗನಾಥ್ ಕೂಡಲೇ ತನಿಖೆ ಮಾಡಿ ವರದಿ ಕೊಡುವಂತೆ ತಹಶೀಲ್ದಾರ್ಗೆ ಸೂಚನೆ ನೀಡಿದ್ದಾರೆ. ವಿಸಿ ನಾಲೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸುವಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಕೊಪ್ಪ ಹೋಬಳಿಯ ರೈತರು ಬೆಳೆದ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ, ಅಧಿಕಾರಿಗಳು ಬೇಸಿಗೆಯಲ್ಲೂ ನೀರು ಕೊಡದೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಶಿಂಷಾ ನಾಲಾ ರೈತ ಹಿತರಕ್ಷಣಾ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಮದ್ದೂರು ಮತ್ತು ಮಳವಳ್ಳಿ ಭಾಗದ ರೈತರಿಗೆ ತೊಂದರೆಯಾಗುವ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಕೂಡಲೇ ಕೈಬಿಡಬೇಕು. ರೈತರಿಗೆ ನೀರಿಲ್ಲದಿದ್ದ ಮೇಲೆ ಇಂತಹ ಯೋಜನೆಗಳು ಬೇಕಿಲ್ಲ ಎಂದು ರೈತರು ಕಿಡಿಕಾರಿದ್ದಾರೆ. ಕೆರೆ ಒತ್ತುವರಿ ತೆರವುಗೊಳಿಸಿ ನಾಲೆಗಳಿಗೆ ಕೂಡಲೇ ನೀರು ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಬೇಸಿಗೆಯ ಬಿರು ಬಿಸಿಲಿಗೆ ಕೆಆರ್ಎಸ್ ಜಲಾಶಯ ಬತ್ತುತ್ತಿದೆ. ಕೆಆರ್ಎಸ್ ಜಲಾಶಯದ ಗರಿಷ್ಠ ಮಟ್ಟ 124.80 ಅಡಿಗಳಾಗಿದ್ದು ಪ್ರಸ್ತುತ ನೀರಿನ ಮಟ್ಟ 100 ಅಡಿಯ ಆಸುಪಾಸಿಗೆ ತಲುಪಿದ್ದು ಇದು ಆತಂಕಕಾರಿ ಸಂಗತಿಯಾಗಿದೆ. ನೀರಿನ ಮಟ್ಟ 90 ಅಡಿಗಿಂತ ಕೆಳಕ್ಕೆ ಹೋದರೆ ಬೆಂಗಳೂರು, ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವುದು ಕಷ್ಟವಾಗಲಿದೆ. ನೀರಿನ ಉಳಿತಾಯಕ್ಕಾಗಿ ಈಗಾಗಲೇ ರೈತರಿಗೆ ಬೇಸಿಗೆ ಬೆಳೆ ಬೆಳೆಯದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ.
ಎದುರಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮುಂದಿನ ದಿನಗಳಲ್ಲಿ ಉಷ್ಣಾಂಶ ಮತ್ತಷ್ಟು ಏರಿಕೆಯಾಗಲಿದ್ದು ಜಲಾಶಯಕ್ಕೆ ಒಳಹರಿವು ಸಂಪೂರ್ಣ ಸ್ಥಗಿತಗೊಂಡಿದೆ. ಶಿವಮೊಗ್ಗದ ಊರಗಡೂರಿನಲ್ಲಿ ಫೆಬ್ರವರಿ 23ರಂದು ನಡೆದಿದ್ದ ಅಪ್ರಾಪ್ತ ಬಾಲಕ ಸಂಕೇತ್ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಮಾರ್ಚ್ 31ರಂದು ಆತನ ಸಮಾಧಿಯನ್ನ ಧ್ವಂಸಗೊಳಿಸಲಾಗಿತ್ತು. ಈ ಹೀನ ಕೃತ್ಯ ಎಸಗಿದ್ದ ಅನ್ಯಕೋಮಿನ ಅಪ್ರಾಪ್ತ ಬಾಲಕನನ್ನ ತುಂಗಾನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈತ ಸಂಕೇತ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಆರೋಪಿಗಳ ಆಪ್ತ ಸ್ನೇಹಿತನಾಗಿದ್ದಾನೆ. ತನ್ನ ಸ್ನೇಹಿತರ ಬಂಧನದಿಂದ ಆಕ್ರೋಶಗೊಂಡಿದ್ದ ಬಾಲಕ ಬೈಕ್ನಲ್ಲಿ ಹೋಗುವಾಗ ಸಮಾಧಿಯನ್ನ ಧ್ವಂಸ ಮಾಡಿರುವುದಾಗಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾನೆ. ಪೊಲೀಸರು ಕೃತ್ಯಕ್ಕೆ ಬಳಸಿದ್ದ ಬೈಕ್ ಅನ್ನು ಸಹ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ ಬಾಲಕನನ್ನ ವಿಚಾರಣೆಗೆ ಒಳಪಡಿಸಿರುವ ಪೊಲೀಸರು ಆತನನ್ನ ಬಾಲ ನ್ಯಾಯ ಮಂಡಳಿ ಮುಂದೆ ಹಾಜರುಪಡಿಸಿದ್ದಾರೆ. ಈ ಸಂಬಂಧ ಸಂಕೇತ್ ತಂದೆ ಶಿವಕುಮಾರ್ ದೂರು ದಾಖಲಿಸಿದ್ರು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೆಕ್ಕೋಡಿನಲ್ಲಿ ನಡೆದ ಆನೆ ಕ್ಯಾಂಪ್ನಲ್ಲಿ ಸುಗ್ರೀವ ಎಂಬ ಸಾಕಾನೆ ತನ್ನ ಮಾವುತನ ಮೇಲೆಯೇ ದಾಳಿ ನಡೆಸಿದೆ. ಮಾವುತ ರಾಜು ಅವರಿಗೆ ಗಂಭೀರ ಗಾಯಗಳಾಗಿದ್ದು ತಕ್ಷಣವೇ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಂದು ಬೆಳಗ್ಗೆ ಮಾವುತ ರಾಜು ಸುಗ್ರೀವ ಆನೆಗೆ ಆಹಾರ ನೀಡಲು ಹೋದಾಗ ಈ ಅನಿರೀಕ್ಷಿತ ದಾಳಿ ನಡೆದಿದೆ. ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆಗಾಗಿ ಸುಗ್ರೀವ ಆನೆಯನ್ನ ಕರೆತರಲಾಗಿತ್ತು. ನಿನ್ನೆ ಸಂಜೆ ಕಾರ್ಯಾಚರಣೆ ವೇಳೆ ಬಲೆಗೆ ಬಿದ್ದಿದ್ದ ಕಾಡಾನೆ ತಪ್ಪಿಸಿಕೊಂಡಿತ್ತು. ಇದು ಮತ್ತೆ ಕಾರ್ಯಾಚರಣೆ ಆರಂಭಿಸಬೇಕಿದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ರೈತ ಮಹಿಳೆ ಮೇಲೆ ಕಾಡಾನೆಯೊಂದು ದಾಳಿ ನಡೆಸಿರುವ ಘಟನೆ ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಮಾರನಹಾಡಿಯಲ್ಲಿ ನಡೆದಿದೆ. 15 ಜನ ಮಹಿಳೆಯರ ಗುಂಪೊಂದು ಸೌದೆ ತರಲು ಕಾಡಿಗೆ ಹೋಗಿದ್ದ ವೇಳೆ ಮಹಿಳೆಯ ಗುಂಪಿನ ಮೇಲೆ ಕಾಡಾನೆ ಏಕಾಏಕಿ ದಾಳಿ ನಡೆಸಿದೆ. ಕಾಡಾನೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಮಹಿಳೆಯರು ಚಿಲ್ಲಾಪಿಲ್ಲಿಯಾಗಿ ಓಡಿದ್ದು, ಈ ವೇಳೆ ಕೆಳಗೆ ಬಿದ್ದ ಜ್ಯೋತಿ ಎಂಬುವರ ಮೇಲೆ ಕಾಡಾನೆ ಅಟ್ಯಾಕ್ ಮಾಡಿದೆ. ಕಾಲಿನಿಂದ ತುಳಿದು ಕೊಂಬಿನಿಂದ ತಿವಿದ ಪರಿಣಾಮ ಜ್ಯೋತಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳು ಜ್ಯೋತಿಯವರನ್ನ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕ್ಕಮಗಳೂರಿನ ಕೊಟ್ಟಿಗೆ ಹಾರದ ಉದಯಗಿರಿ ಹೋಮ್ ಸ್ಟೇ ಬಳಿ ಕಾಡಾನೆಯೊಂದು ಬಿಂದಾಸ್ ಓಡಾಟ ನಡೆಸಿದೆ. ಶಿವು ಎಂಬುವರಿಗೆ ಸೇರಿದ ಉದಯಗಿರಿ ಹೋಮ್ ಸ್ಟೇ ಬಳಿ ಕಾಡಾನೆ ಓಡಾಟ ನಡೆಸಿದ್ದು ಹೋಮ್ ಸ್ಟೇ ಪಕ್ಕದಲ್ಲಿದ್ದ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದೆ. ಇನ್ನು ಒಂಟಿ ಸಲಗದ ಸಂಚಾರದಿಂದ ಸ್ಥಳೀಯರಲ್ಲಿ ಭಾರೀ ಆತಂಕ ಮನೆ ಮಾಡಿದ್ದು ಕಾಡಾನೆ ಕಾಡಿಗಟ್ಟಿ ಎಂದು ಅಧಿಕಾರಿಗಳ ಬಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಂಕೋಲದ ಬಾವಿಕೆರೆಯಲ್ಲಿ ಬೃಹತ್ ನಾಗರಹವೊಂದು ಪತ್ತೆಯಾಗಿದೆ. ತೆಂಗಿನ ಮರದ ಪೊಟರೆ ಒಳಗೆ ನಾಗರಹವು ಬುಸುಗುಡುತ್ತಿದ್ದು, ಬೃಹತ್ ನಾಗರಹವನ್ನ ಕಂಡು ತೋಟದ ಮಾಲೀಕ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ನಾಗರಹವನ್ನ ಕಂಡು ಉರುಗ ತಜ್ಞ ಗಗನ್ ನಾಯ್ಕ್ ಎಂಬುವರಿಗೆ ಮಾಹಿತಿ ನೀಡಿದ್ದು, ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಗಗನ್ ನಾಯ್ಕ್ ಸುರಕ್ಷಿತವಾಗಿ ನಾಗರಹವನ್ನ ಹಿಡಿದು ಕಾಡಿಗೆ ಬಿಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಲ್ಲೇಶ್ವರಂನಲ್ಲಿರುವ ಎಂಇಎಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಆಫ್ ಆರ್ಟ್ಸ್, ಕಾಮರ್ಸ್ ಅಂಡ್ ಸೈನ್ಸ್ ಕೂಡ ಒಂದು. ಇತ್ತೀಚೆಗೆ ಬಿಡುಗಡೆ ಮಾಡಿದ್ದ ದ್ವಿತೀಯ ಪಿಯುಸಿಯಲ್ಲಿ ಈ ಕಾಲೇಜಿನಿಂದ 48 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲು ಕಾಲೇಜಿನಲ್ಲಿ ವೇದಿಕೆಯ ನಿರ್ಮಾಣ ಮಾಡಿದ್ರು. 7ರಿಂದ 20ರ ತನಕ ರ್ಯಾಂಕ್ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಇಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಸನ್ಮಾನ ಮಾಡಿದ್ರು. ಒಟ್ಟು 48 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದುಕೊಂಡಿದ್ದು, ವಾಣಿಜ್ಯ ವಿಭಾಗದಲ್ಲಿ 25 ವಿದ್ಯಾರ್ಥಿಗಳು, ವಿಜ್ಞಾನ ವಿಭಾಗದಲ್ಲಿ 19 ವಿದ್ಯಾರ್ಥಿಗಳು, ಕಲಾ ವಿಭಾಗದಲ್ಲಿ 4 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಚಿವರು ಶುಭಾಶಯ ಕೋರಿ ನಿಮ್ಮ ಭವಿಷ್ಯದ ಕಡೆ ಗಮನ ಹರಿಸಿ ಎಂದು ಕಿವಿ ಮಾತು ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿ, ಪೋಷಕರು ಭಾಗಿಯಾಗಿದ್ರು. ಮಲ್ಲೇಶ್ವರಂನ ಎಂಇಎಸ್ ಕಾಲೇಜಿನ 48 ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಪಡೆದು ವಾಣಿಜ್ಯ 25, ವಿಜ್ಞಾನ 19 ಹಾಗೂ ಕಲಾ ವಿಭಾಗದ 4 ವಿದ್ಯಾರ್ಥಿಗಳ ಸಾಧನೆ ಮಾಡಿದ್ದಾರೆ. ಸಚಿವ ಮಧು ಬಂಗಾರಪ್ಪ ಅವರಿಂದ ಸಾಧಕರಿಗೆ ಸನ್ಮಾನ ಮಾಡಲಾಗಿದೆ. ನನ್ನ ಕಾಲೇಜಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲಿ ನಾನು ಕುತ್ಕೊಂಡು ಹೋಗಿದ್ದೆ ಮುಂದೆ ಅದೇ ಜಾಗದಲ್ಲಿ ಓದಿರೋರು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಅನ್ನ ತಗೊಂಡು ಅವ್ರಿಗೆ ಸನ್ಮಾನ ಮಾಡೋದು, ಒಬ್ಬ ಶಿಕ್ಷಣ ಸಚಿವನಾಗಿ ನನ್ನ ಇಲಾಖೆಯಲ್ಲಿ ಅದು PU ಬೋರ್ಡ್ ಇಂದ PUCಯಲ್ಲಿ ನಮ್ಮ ಕಾಲೇಜಲ್ಲಿ ಮಾಡೋದು, ನನಗೆ ಅವ್ರು ಎಷ್ಟು ರ್ಯಾಂಕ್ ತಗೊಂಡಿದ್ದಾರೆ ಅದಕ್ಕಿಂತ ಜಾಸ್ತಿ ತೃಪ್ತಿ ನನಗಾಗಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ ಮಾಡ್ತಕ್ಕಂಥ ಆ ಶಕ್ತಿಯನ್ನ ಬೆಳೆಸಿರ್ತಕ್ಕಂಥ ಈ ಸಂಸ್ಥೆಗೆ ನಾನು ಯಾವತ್ತೂ ಕೂಡ ಚಿರುಣಿಯಾಗಿರ್ತೀನಿ. ಎಲ್ಲ ಗುರುಗಳಿಗೂ ಕೂಡ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೂಡ ಇಷ್ಟಪಡ್ತೀನಿ. Shri Bangarappa, Madhu Bangarappa here amongst us to honor all the ranks and the folders, something
ವೆರಿ ಗ್ರೇಟ್. ಅವ್ರು ಹೇಳಿದ ಹಾಗೆ ಕಾಲೇಜಲ್ಲಿ ಓದು ಈ ಒಂದು ಉನ್ನತ ಸ್ಥಾನ ಪಡೆದು ಮತ್ತು ತಿರ್ಗಾ ಈ ರ್ಯಾಂಕ್ ಹೋಲ್ಡರ್ಸ್ಗೆಲ್ಲ ಸನ್ಮಾನ ಮಾಡ್ತಿರೋದು ಅದು ತುಂಬ ಅತಿಶಯವಾದ ಒಂದು ವಿಚಾರ ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೆ ಅವ್ರಿಗೋಸ್ಕರ ತುಂಬ ಧನ್ಯವಾದಗಳು ಅರ್ಪಿಸಿ ನಾನು ಎರಡು ಮಾತನ್ನು ನನ್ನ ಕಾಲೇಜಲ್ಲಿ ಇವತ್ತಿನ 30 ಜಿಲ್ಲೆ 30 ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.